ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಡಿಪ್ಲೊಮಾ ಪಾರಮ್ಸಿದು ಕೆ ಇ ವತಿಯಿಂದ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಒಂದು ಲಿಂಕನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ನಿಮಗೆ 20ನೇ ತಾರೀಕು ಕೊನೆ ದಿನಾಂಕ ಇದೆ. ಓಕೆ, ಇನ್ನೊಂದು 3 ಡೇಸ್ ಇರುವಂಥದ್ದು. ಸೊ ಈ ಮಧ್ಯದಲ್ಲಿ ನೀವು ಈಗ ಪ್ರಾಬ್ಲಮ್ಗಳು ಇಶ್ಯೂ ಆಗಿರೋದು ಏನಂತಂದರೆ, ನಮಗೆ ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತಾ ಇದೆ, ಆಮೇಲೆ ನಾವು ಲಾಗಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಮೇಲೆ ಐ ಡಿ ನಂಬರಲ್ಲಿ ತೊಗೊತಾ ಇಲ್ಲ, ಇವೆಲ್ಲ ಇಶ್ಯೂಗಳು ಇರುವಂಥದ್ದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಈಗ ನಿಮಗೆ ಆರ್ ಡಿ ಇದನ್ನು ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತಾ ಇದ್ರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ. ಓಕೆ, ಸೊ ಆಲ್ರೆಡಿ ರಿಜಿಸ್ಟರ್ ಅಂತ ಯಾವ ರೀತಿಯಾಗಿ ಬರುತ್ತೆ ಅಂದರೆ, ನೀವು ಯಾವಾಗ ಲಾಗಿನ್ ಮಾಡಕ್ಕೆ ಹೋಗ್ತೀರಿ, ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ತೀರಿ, SSLC ನಂಬರನ್ನು ಹಾಕ್ತೀರಿ. ಆವಾಗ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ, SSLC ನಂಬರ್ ಹಾಕಿದ ತಕ್ಷಣ ನಿಮಗೆ ಆಲ್ರೆಡಿ ನಿಮಗೊಂದು ಪಾಪ್ಸ್ ಬರುತ್ತೆ. ಯಾವ ರೀತಿ ಅಂದರೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಫಾರ್ ದಿಸ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಈ ರೀತಿ ಬಂದುಬಿಡುತ್ತೆ. ಯಾವಾಗ ನೀವು SSLC ನಂಬರ್ ಹಾಕಿ ವೆರಿಫೈ ಅಂತ ಕೊಟ್ಟಾಗ ಈ ರೀತಿ ಬಂದುಬಿಡುತ್ತೆ. ಸೊ ಈ ರೀತಿ ಬಂದಾಗ ಏನಪ್ಪ ಅಂದರೆ, ಆಲ್ರೆಡಿ ನಿಮ್ಮದು ರಿಜಿಸ್ಟ್ರೇಷನ್ ಕೀ ಒಳಗಡೆ ಇದೆ ಅಂತ ಅರ್ಥ. ಈ ನಂಬರನ್ನು ನೀವು ತೊಗೋಬೇಕಾಗತ್ತೆ. ಆಲ್ರೆಡಿ ನೀವು ಜನರೇಟ್ ಮಾಡಿಬಿಟ್ಟಿದ್ದೀರಿ. ಯಾವಾಗಿದು KCET ಎಕ್ಸಾಮ್ ಬರೆದಾಗ KCETಗೆ ಅಂಥೇಳಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿರ್ತೀರಾ, ಬೇರೆ ಬೇರೆ ಕೋರ್ಸ್ಗಳಂತ ಕೀದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರಾ. ಆವಾಗಿದು ರಿಜಿಸ್ಟ್ರೇಷನ್ ಆಗಿಬಿಟ್ಟಿರುತ್ತೆ. ಸೊ ಹಿಂಗಿರಬೇಕಾದ್ರೆ ನೀವೇನು ಮಾಡಬೇಕಂತಂದರೆ, ಫಾರ್ಗೆಟ್ ಪಾಸ್ವರ್ಡ್ ಮಾಡಬೇಕಾಗತ್ತೆ. ಸೊ ಫಸ್ಟಿಗೆ ನೀವು ಲಿಂಕನ್ನು ಹುಡುಕಬೇಕಾಗತ್ತಾ. ಲಿಂಕ್ ಅಂದರೆ ಡೈರೆಕ್ಟಾಗಿ ನೀವು ಅಡ್ಮಿಷನ್ ಪ್ರಕ್ರಿಯೆಗೆ ಹೋಗಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಇಲ್ಲಿ ಲಿಂಕನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಏಕದಮ್ ಬಾಟಮಲ್ಲಿ ಕೆಳಗಡೆ ಹೋಗಬೇಕಾಗತ್ತೆ. ಲಾಗಿನ್ ಐ ಡಿ ಇದೆ, ಬಟ್ ಅಲ್ಲಿ ಕೆಳಗಡೆದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಪಾಸ್ವರ್ಡ್ ಅಂತ ಇದೆ ನೋಡಿ. ಸೊ ಇದು ಫಾರ್ಗೆಟ್ ಪಾಸ್ವರ್ಡ್. ಈ ಫಾರ್ಗೆಟ್ ಪಾಸ್ವರ್ಡಿಗೆ ಕ್ಲಿಕ್ ಮಾಡ್ಕೋಬೇಕು. ಆಲ್ರೆಡಿ ನಿಮಗೆ ರಿಜಿಸ್ಟರ್ ನಂಬರ್ ಸಿಕ್ಕಿದೆ. ಓಕೆ, ಇಲ್ಲಿ ನಮ್ಗೆ ಏನು ಮಾಡ್ಕೋ, ಫಾರ್ಗೆಟ್ ಪಾಸ್ವರ್ಡ್ ಒಳಗಡೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಅಂದರೆ ಯೂಸರ್ ಐ ಡಿನ ಹಾಕಬೇಕು. ಹಾಕಿ OTPಗೆ ಸೆಂಡ್ OTP ಮಾಡಿಬಿಟ್ರೆ ಆಲ್ರೆಡಿ ರಿಜಿಸ್ಟ್ರೇಷನ್ ನಿಮ್ದು ಆಗಿರುತ್ತೆ. ಫೋನ್ ನಂಬರ್ ಕೂಡ ಇರುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ OTP ಬರುತ್ತೆ, ಇಲ್ಲಾಂದರೆ ವಾಟ್ಸಪ್ಪಿಗೆ OTP ಬರುತ್ತೆ. ಆ ವಾಟ್ಸಪ್ಪಿಗೆ OTP ಬಂದಮೇಲೆ ಅದನ್ನು ಹಾಕಿ ನೀವು ಇಲ್ಲೇನು ಮಾಡ್ಬೋದು ಅಂದರೆ, ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೋಬೋದು. ಲಾಗಿನ್ ಮಾಡಿಕೊಂಡು ಮತ್ತೆ ಒಳಗಡೆ ನೀವು ಎಲ್ಲ ಆ್ಯಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಕ್ರಿಯೆ ಇರುತ್ತೆ.